ತಹಶೀಲ್ದಾರ್ ಬರ್ತಾ ಇದ್ದಾರೆ. ಅವರಿಗೆ ನಾವು ಮನವಿ ಸಲ್ಲಿಸುವಾಗ ನೀವೆಲ್ಲ ಇರಬೇಕು ನಮ್ಮ ಜೊತೆ. ದಯವಿಟ್ಟು ಯಾರು ಚದಬೇಡಿ, ಒಟ್ಟಿಗೆ ಊಟ ಮಾಡೋಣ. ಆಮೇಲೆ ನಾವು ಪೊಲೀಸರಿಗಾಗಲೇ ಇನ್ಫಾರ್ಮ್ ಮಾಡಿದೀವಿ. ದಯವಿಟ್ಟು ಪೊಲೀಸರು ಕರ್ಕೊಂಡ್ ಬರಬೇಕು ತಹಶೀಲ್ದಾರ್ ಅವ್ರನ್ನ. ದಯವಿಟ್ಟು ಪೊಲೀಸ್ನವರಿಗಾಗಲೇ ಇನ್ಫಾರ್ಮ್ ಮಾಡಿದೀವಿ. ಅವರು ಮಾನ್ಯ ತಹಶೀಲ್ದಾರ್ ಅವ್ರನ್ನ ಕರ್ಕೊಂಡು ಬರಬೇಕು ವೇದಿಕೆಗೆ ಅಂತ ಕೇಳ್ಕೊಳ್ತೀವಿ. ಓಕೆ, ತಹಶೀಲ್ದಾರ್ ಬರ್ತಾ ಇದ್ದಾರೆ. ತಹಶೀಲ್ದಾರರ, ಪೊಲೀಸ್ ಅಧಿಕಾರಿಗಳ ಮತ್ತು ಇನ್ನಿತರ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಈ ಸಂತ್ರಸ್ತೆಯರ ಋಣ ಇದೆ. ಆ ಋಣನ ಅವರು ಸಾಯೋದ್ರೊಳಗಡೆ, ಅವರ ಅಧಿಕಾರ ಅವಧಿ ಮುಗಿಯೋದ್ರೊಳಗಡೆ ತೀರಿಸ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. SIT ಮೂಲಕನೂ ಸರ್ಕಾರದ ಮೂಲಕನೂ ಈ ಸಂತ್ರಸ್ತೆಯರ ಋಣ ತೀರಿಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಮೇಡಮ್ 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 ಮಲ್ಲಿಕಾ ಮೇಡಮ್ ಬ್ಯಾಕ್ ಮಲ್ಲಿಕಾ ಮೇಡಮ್ ಸ್ವಲ್ಪ ಸರ್ ಈ ಕಡೆ. ಬೆನ್ನಾಕ್ಬೇಡಿ. ದಯವಿಟ್ಟು ಬಂದವರು ಯಾರು ಆ ನಿಗೂಢತೆಯನ್ನು ಬೇಯಿಸಲಿ, ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀರಿ ಅಂತ ನಾನು ಎಲ್ಲ ಸಂಘಟನೆಗಳಿಗೆ ವಿಶ್ವಾಸ ಇಟ್ಕೊಂಡಿದ್ದೀವಿ. ಖಂಡಿತ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಅವರ ನಿಗೂಢತೆಯನ್ನು ಭೇದಿಸಬೇಕು. ಅದ್ರ ಬಗ್ಗೆ ನಮ್ಮನ್ನು ಕಳಕಳಿಯಿಂದ ನಾವು ಇದು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಮನವಿ ಪತ್ರ. ಇದುವರೆಗೆ ಸಹಕಾರ ಕೊಟ್ಟಿದ್ದೀವಿ. SIT ನಮಗೆ ಇದರಲ್ಲಿ ಸಮಗ್ರವಾದಂಥ ತನಿಖೆ ಮಾಡಬೇಕು ಮತ್ತು ಈ ಹಿಂದೆ ಆಗಿರುವಂಥ ಪ್ರಕರಣಗಳು, ಈಗಾಗಿರುವಂಥ ಪ್ರಕರಣಗಳು, ಅಸಹಜ ಸಾವುಗಳು ಎಲ್ಲರೂ ತನಿಖೆ ಆಗಬೇಕು. ಅಜ್ವರದ ಯಮುನಾ ದೌರ್ಜನ್ಯ ಸೇರಿದಂತೆ ಎಲ್ಲವನ್ನ ಜೊತೆಗೆ ದೌರ್ಜನ್ಯಗಳನ್ನು, ಹಿಂಸಾಚಾರವನ್ನು ತಡೆಯಲಿಕ್ಕೆ ಉಗ್ರಪ್ಪ ಸಮಿತಿ, ಬರ್ಮಾ ಸಮಿತಿ, ಈ ಸಮಿತಿಗಳು ಕೂಡ ಅದರ ಶಿಫಾರಸುಗಳು ಜಾರಿಯಾಗಬೇಕು. ತಾಲೂಕು ಮಟ್ಟದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಲೋಕಲ್ ಕಮಿಟಿಗಳು ಸರಿಯಾಗಿ ಕೆಲಸ ಮಾಡಬೇಕು, ಅವು ಜಾರಿಯಾಗಬೇಕು. ಜೊತೆಗೆ ಎಲ್ಲ ಧಾರ್ಮಿಕ ಸ್ಥಳಗಳಲ್ಲೂ, ಯಾವುದೇ ಧರ್ಮಕ್ಕೆ ಸೇರಿದ್ದೇ ಇರಲಿ, ಎಲ್ಲ ಧಾರ್ಮಿಕ ಸ್ಥಳಗಳಲ್ಲೂ ಆಂತರಿಕ ದೂರು ಸಮಿತಿಗಳು ರಚನೆ ಆಗಬೇಕು. ಇಷ್ಟು ಹಕ್ಕೊತ್ತಾಯಗಳನ್ನ, ಜೊತೆಗೆ ಸಾಕ್ಷಿಗಳು ಮತ್ತು ದೂರುದಾರರು ಮತ್ತು ಅವರ ಕುಟುಂಬಗಳು ಈ ಎಲ್ಲರ ಗೌಪ್ಯತೆ ಕಾಪಾಡಬೇಕು, ಅವರೆಲ್ಲರಿಗೂ ರಕ್ಷಣೆ ನೀಡಬೇಕು. ನಾವು ರಕ್ಷಣೆ ನೀಡ್ತೀವಿ ಅನ್ನುವಂಥ ಭರವಸೆಯನ್ನ SIT, ರಾಜ್ಯ ಸರ್ಕಾರ ಮತ್ತು ಮಹಿಳಾ ಆಯೋಗ ಬಹಿರಂಗ ಪ್ರಕಟಣೆ ಮೂಲಕ ಒದಗಿಸಬೇಕು. ಎಲ್ರಿಗೂ ಭದ್ರತೆ ಒದಗಿಸ್ತೀವಿ ನಾವು ಅನ್ನೋಂಥದ್ದನ್ನ, ಇದಿಷ್ಟನ್ನ ನಾವು ಕೇಳ್ತಾ ಇದೀವಿ. ಜೊತೆಗೆ SITಯ ಪ್ರತಿಯೊಂದು ಪದ ಮತ್ತೆ ವಾಕ್ಯಗಳ ಲೀಗಲ್ ಟ್ರೂ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ, SITಗೆ ಮತ್ತೆ ನಿಮ್ಮೆಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರ ವರ್ಗದವರಿಗೆ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಇಲ್ಲಿ ಎಲ್ಲ ಸಂಘಟನೆಗಳು ಅವ್ರಿಗೆ ಬೆಂಬಲ ಕೊಡ್ತೀವಿ. ಸಾಕ್ಷಿಗಳು ಮತ್ತೆ ದೂರುಗಳು ಕೊಡಕ್ಕೆ ಒಂದು ಭಯಮುಕ್ತವಾದ ವಾತಾವರಣ ಸೃಷ್ಟಿಯಾಗಬೇಕು ಸರ್. ಯಾಕೆಂದ್ರೆ ದೂರುಗಳು ಕೊಡಕ್ಕೂ ಜನ ಹೆದರ್ತಾ ಇದ್ದಾರೆ, ಆ ಥರದ ವರ್ತನೆ ತೋರ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ದಾರೆ. ಟ್ರಾನ್ಸ್ಪರೆನ್ಸಿ ಇದ್ರೆ ಮಾತ್ರನೇ ನಂಬಿಕೆ ಬರುತ್ತೆ ವ್ಯವಸ್ಥೆ ಮೇಲೆ ಜನಗಳಿಗೆ. SIT ಆದೇಶ ಪತ್ರದಲ್ಲಿ ಸಂಪೂರ್ಣ ಅಧಿಕಾರ ಕೊಟ್ಟಿದೆ ಮತ್ತು ಬೃಹತ್ ಆದಂತ ಒಂದು ವ್ಯಾಪ್ತಿ ಕೊಟ್ಟಿದೆ ಸರ್ಕಾರ ಆದೇಶದಲ್ಲಿ. ಸೊ ಸರ್ಕಾರದ ಆದೇಶ ಇರುವಂತಹ SITಯ ಕತ್ತಿಚ್ಕೋದಕ್ಕೆ, ಕೈ ಹಿಡಿಯೋದಕ್ಕೆ ಯಾರಿಗೂ ಅವಕಾಶ ಕೊಡದಂಗೆ ನೀವುಗಳು ಎಲ್ಲರೂ ಸೇರಿ ಕೆಲಸ ಮಾಡ್ತೀರಿ ಅಂತ ನಾವು ನಂಬ್ಕೊಂಡಿದೀವಿ. ಹಾಗಾಗಿ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಇದನ್ನ ಕೊಡ್ತಾ ಇದ್ದೀವಿ, ನಮ್ಮ ಆಗ್ರಹ ಪತ್ರನ. ಸರ್, ಸಾಮಾಜಿಕ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಸಾಮಾಜಿಕ ನ್ಯಾಯ ಸಮಿತಿಗಳಿದೆ ಸರ್. ಆ ಸಾಮಾಜಿಕ ನ್ಯಾಯ ಸಮಿತಿಗಳು ನಿಜವಾಗ್ಲೂ ಜೀವಂತಲೇ ಇದೆಯಲ್ವಂತ ಗೊತ್ತಾಗ್ತಾ ಇಲ್ಲ. ಆ ಸಮಿತಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಈ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಸಾಮಾಜಿಕ ನ್ಯಾಯ ಸಮಿತಿ ಕೆಲಸ ಏನು ಸರ್? ಅಲ್ಲಿ PDO ಇರ್ತಾರೆ, ಪಂಚಾಯತಿ ಒಳಗಡೆ ಎಲ್ಲಾ ರೀತಿಯ ಅಧಿಕಾರಿಗಳು ಇರ್ತಾರೆ. ಆ ಸಮಿತಿಗಳು ಸಮರ್ಪಕವಾಗಿ ಜಾರಿ ಮಾಡದೇ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಟ್ಟಕಡ ಹೆಣ್ಣು ಮಕ್ಕಳು ಇವತ್ತು ಸೇಫ್ಟಿಯಾಗಿ ಓಡಾಡ್ಲಿಕ್ಕೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ತಮ್ಮ ಜವಾಬ್ದಾರಿಯನ್ನ ಉದ್ದೇಶಿಸಿ ಒಂದೇನು ಮಾಡ್ತೀರಿ, ಏನಾಗಬೇಕು? ಇವತ್ತಿನ ಒಂದು ಇಲ್ಲಿ ಹೋರಾಟ ಹಮ್ಮಿಕೊಂಡಿರ್ತೀರಾ, ಅದ್ರ ಭಾಗವಾಗಿ ನೀವೇನು ನನಗೆ ಒಂದು ಪತ್ರ ಕೊಟ್ಟಿದ್ದೀರಾ, ಆಗ್ರಹ ಪತ್ರ ಕೊಟ್ಟಿದ್ದೀರಾ, ಇದನ್ನ ತಲುಪಿಸೋದು ಸರ್ಕಾರಕ್ಕೆ ತಲುಪಿಸೋದು ನನ್ನ ಒಂದು ಕರ್ತವ್ಯವಾಗಿರುತ್ತೆ. ಅದರಂತೆ ನಾನು ನೀವು ಸ್ಥಳೀಯ ಪ್ರಶ್ನೆಗಳು ಕೆಲವೊಂದು ಎತ್ತಿದ್ವು ಸರ್. ಗ್ರಾಮ ಪಂಚಾಯತಿ, ಸಾಮಾಜಿಕ ನ್ಯಾಯ ಸಮಿತಿ ಮತ್ತೆ ಅವೆಲ್ಲ ನೀವು ಮಾಡುವಂತ ಕೆಲಸಗಳೇ ಸರ್. ಅದು ಇದರಿಂದ ತಾಲೂಕ್ ಪಂಚಾಯತಿನ ಗ್ರಾಮ ಪಂಚಾಯತಿಗೆ ನೀವು ಸಭೆಗಳ ಕರೆದಿ ಕೆಲವು ಸ್ಥಳೀಯ ಸಮಸ್ಯೆಗಳನ್ನ ನೀವು ಬಗೆಹರಿಸಲು ಬೇಡಿಕೆ ಇಟ್ಟಿದ್ದೀವಿ. ಎಲ್ಲರೂ ಹೇಳಿ ಹೇಳಿ ಮಾಡಿಸೋದಕ್ಕಿಂತ ನಮ್ಮ ಕರ್ತವ್ಯದಲ್ಲಿ ಅಡಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ರೆ ಈ ಸಮಸ್ಯೆ ಬರಲ್ಲ ಸರ್. ನೀವೆಲ್ಲ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ? ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿರ್ತೀರಿ ಸರ್. ದಯವಿಟ್ಟು ಸಂವಿಧಾನ ಜಾರಿ ಮಾಡಿ. ಸರ್ಕಾರ
ಮಾಡೋದೇ ಬೇರೆ ಇರ್ತದೆ ಸರ್. ನೀವು ಸ್ಥಳೀಯವಾಗಿ ಮಾಡುವಂತ ನಿಮ್ ಜವಾಬ್ದಾರಿ, ನಿಮ್ ಕರ್ತವ್ಯಗಳಿದೆಯಲ್ಲ ಸರ್, ನೀವು ಕಳಿಸ್ಬಿಡುದಲ್ಲ, ಅದನ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ. ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ.